ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಇವೆಲ್ಲ ಪತ್ನಿಗೆ ಕೋಪ ತರಿಸುವ ಪತಿಯ ವರ್ತನೆಗಳು. ಮದುವೆಯ ಬಳಕೆ ಜೀವನ ಬದಲಾಗುತ್ತದೆ. ಆದರೆ ವೈವಾಹಿಕ ಜೀವನದಲ್ಲಿ ಪತಿಯು ಕೆಲವು ವರ್ತನೆಗಳನ್ನು ಪತ್ನಿ ಸಹಿಸುವುದಿಲ್ಲ. ಮದುವೆಯ ನಂತರ ಬದುಕು ಬದಲಾಗುತ್ತದೆ. ಹೆಣ್ಣಿನ ಬದುಕು ಮಾತ್ರವಲ್ಲದ ಪುರುಷರ ಬದುಕು ಕೂಡ ಬದಲಾಗುತ್ತದೆ. ಹೆಣ್ಣು ಹೊಸ ಜನ, ಹೊಸ ಕುಟುಂಬಕ್ಕೆ ಹೊಂದಿಕೊಳ್ಳಬೇಕು ಎಂದರೆ ಪುರುಷರ ಕೂಡ ಪತ್ನಿ ಆಕೆಗೆ ಜೀವನ ಶೈಲಿಗೆ ಹೊಂದಿಕೊಳ್ಳಬೇಕು. ಬ್ಯಾಚುಲರ್ ಲೈಫಿಗೆ ಗುಡ್ ಬಾಯ್ ಹೇಳಿದ ಸಂಸಾರ ಜೀವನಕ್ಕೆ ಅಡಿಯಬೇಡ. ಇಬ್ಬರಲ್ಲೂ ನಂಬಿಕೆ, ಪ್ರೀತಿ, ಹೊಂದಾಣಿಕೆ ಇದ್ದರೆ ಬದುಕು ಬಂಡಿ ಸರಾಗವಾಗಿ ಸಾಗಲು ಸಾಧ್ಯ. ಸಣ್ಣ ಪುಟ್ಟ ಮುನಿಸಲು ಜಗಳ ಇದ್ದರೂ ಪ್ರೀತಿಯ ಅಡಿಪಾಯ ಭದ್ರವಾಗಿರಬೇಕು. ಆಗ ಯಾವ ಸಮಸ್ಯೆಯೂ ಇರುವುದಿಲ್ಲ. ಮದುವೆಯ ಬಳಿಕ ಜೀವನ ಹಂಚಿಕೊಂಡ ಮೇಲೆ ಎಲ್ಲ ವಿಚಾರಗಳು ಇಬ್ಬರಿಗೂ ಸಂಬಂಧಿಸಿದ್ದಾಗಿರುತ್ತದೆ. ಹೀಗಾಗಿ ಸಂವಹನವನ್ನು ಅತಿ ಮುಖ್ಯವಾಗಿರುತ್ತದೆ. ಹೆಣ್ಣು ಮಾತ್ರವಲ್ಲದ ಪುರುಷರು ಕೂಡ ಹೆಂಡತಿಗೆ ಹೊಂದಿಕೊಳ್ಳುವ ಮನಸ್ಥಿತಿಯನ್ನು ಹೊಂದಿರಬೇಕು. ಇಲ್ಲವಾದರೆ ಪತಿಯ ನಡವಳಿಕೆಗಳು ಪತ್ನಿಗೆ ಇಷ್ಟವಾಗದೆ ಇಬ್ಬರ ನಡುವೆ ಮಾತನಾಡಬಹುದು. ಹಾಗಾದರೆ ಪತಿಯ ಯಾವೆಲ್ಲ ನಡವಳಿಕೆಗಳನ್ನು ಪತ್ನಿಗೆ ಹಿಡಿಸುವುದಿಲ್ಲ ಎನ್ನುವ ಬಗ್ಗೆ ಇಲ್ಲಿದೆ. ನಿರ್ಲಕ್ಷ್ಯ ವಹಿಸುವುದು. ಸಾಮಾನ್ಯವಾಗಿ ತಾವು ಪ್ರೀತಿಸುವ ವ್ಯಕ್ತಿಯು ಕೊಂಚ ನಿರ್ಲಕ್ಷ್ಯ ವಹಿಸಿದರೂ ಬೇಜಾರವಾಗುತ್ತದೆ. ಅಂತಹದರಲ್ಲಿ ಪತಿ ತನ್ನೆಡೆಗೆ ಗಮನ ನೀಡುತ್ತಿಲ್ಲ ಎಂದು ತಿಳಿದರೆ ಬೇಜಾರ ಸಹಜ. ಮದುವೆಯಾದ ಮೇಲೆ ಇಬ್ಬರ ಜೀವನದ ಬಂಡಿಯು ಒಂದೇ ಆಗಿರುತ್ತದೆ. ಹೀಗಿರುವಾಗ ಸಂಗಾತಿಯಾದವರು ಬ್ಯಾಚುಲರ್ಸ್ ಜೀವನದ ಇದ್ದಂತೆ ತಮ್ಮೆಡೆಗೆ ಮಾತ್ರ ಗಮನ ನೀಡಿ ಜೊತೆಗಿರುವ ಸಂಗಾತಿಯನ್ನು ಕಡೆಗಣಿಸಿದರೆ ಎಂತಹ ಪತ್ನಿಗಾದರೂ ಮುನಿಸಿ ಸಹಜ. ಇದು ಪತ್ನಿಯ ಹಿಡಿಸದೆ ಮತ್ತು ಜಗಳವಾಗಬಹುದು. ಅದರಿಂದ ಮದುವೆಯಾದ ಮೇಲೆ ಪತಿಯಾದವರ ಗಮನ ಪತ್ನಿಯ ಮೇಲೆಯೂ ಇರಬೇಕು. ಆಕೆಯ ಕನಸು ಆಸೆಗಳನ್ನು ಪೂರೈಸುವ ಮನಸ್ಥಿತಿ ಇದ್ದರೆ ಜೀವನದ ಸುಂದರ. ಇತರರೊಂದಿಗೆ ಆಪ್ತವಾಗಿ ಇರುವುದು. ಮದುವೆಯಾದ ಮೇಲೆ ಬೇಡವೆಂದರೂ ಪತಿಯ ಮೇಲೆ ಒಂದು ರೀತಿಯ ನನ್ನವನು ಎನ್ನುವ ಸ್ವಾರ್ಥದ ಮನೋಭಾವನೆ ಬರುತ್ತದೆ. ಹೀಗಿದ್ದಾಗ ಪತಿ ಬೇರೆ ಹುಡುಗಿಯರೊಂದಿಗೆ ಕ್ಲೋಸ್ ಆಗಿ ಮಾತನಾಡುತ್ತಿದ್ದರೆ ಎಂದರೆ ಕೋಪ ಸಹಜ. ಅಲ್ಲದೆ ಅದು ತಪ್ಪು ಕೂಡ ಹೌದು. ಅದರಿಂದ ಗಂಡನ ಈ ನಡವಳಿಕೆ ಸಾಮಾನ್ಯವಾಗಿ ಪತ್ನಿಗೆ ಹಿಡಿಸುವುದಿಲ್ಲ. ಅದರಿಂದ ಪತ್ನಿಯ ನೆಚ್ಚಿನ ಪತಿಯಾಗಬೇಕಾದರೆ ಫ್ಲರ್ಟಿಂಗ್ ಹವ್ಯಾಸಿದ್ದರೆ ಬಿಟ್ಟುಬಿಡಿ. ಇಲ್ಲವಾದರೆ ನಿಮ್ಮ ಹೆಂಡತಿಯ ಕೋಪ ನೆತ್ತಿಗಿರಬಹುದು. ಸುಳ್ಳು ಹೇಳುವುದು. ಸಾಮಾನ್ಯವಾಗಿ ಸುಳ್ಳು ಹೇಳುವವರನ್ನು ಕಂಡರೆ ಯಾರಿಗೂ ಆಗುವುದಿಲ್ಲ. ಆದರೆ ಇದು ಪತಿ ಪತ್ನಿಯರ ವಿಷಯದಲ್ಲಿ ಕೊಂಚ ಸೀರಿಯಸ್ ವಿಚಾರ. ಏಕೆಂದರೆ ಸಂಬಂಧ ನಿಂತಿರುವುದೇ ನಂಬಿಕೆಯ ಆಧಾರದ ಮೇಲೆ. ಹೀಗಿದ್ದಾಗ ನಂಬಿಕೆಯ ಗೋಡೆ ಕುಸಿದ ಮೇಲೆ ಪ್ರೀತಿಗೆ ಅರ್ಥವಿರುವುದಿಲ್ಲ. ಯಾವಾಗ ಪತಿ ಸುಳ್ಳು ಹೇಳುತ್ತಿದ್ದರೆ ಎನಿಸುವುದೇ ಅಲ್ಲಿಗೆ ಸಂಬಂಧ ಅರ್ಧ ಕೆಟ್ಟಂತೆ. ಅನುಮಾನದ ಹುಳ ಎಂದು ಬಂಧಗಳನ್ನು ಬೇಕಾದರೂ ಬುಡಮೇಲು ಮಾಡಬಹುದು. ಪತಿಯ ಸುಳ್ಳು ಹೇಳುವ ಅಭ್ಯಾಸ ಪತ್ನಿಗೆ ಹಿಡಿಸುವುದು ವರ್ತನೆಯಾಗಿದೆ. ಸದಾ ಬ್ಯುಸಿಯಾಗಿದ್ದರೆ. ಇಡೀ ದಿನ ಎಷ್ಟೇ ಬ್ಯುಸಿಯಾಗಿದ್ದರೂ ದಿನ ಮುಗಿಯುವ ಹೊತ್ತಿಗೆ ಪ್ರೀತಿಯ ಸಂಗಾತಿಗೆ ಒಂದರ್ಧ ಗಂಟೆ ಸಮಯ ಮೀಸಲಿಡಬೇಕು. ಅದು ಫೋನ್ ಕಾಲ್ ಮೂಲಕವಾದರೂ ಸರಿ, ಭೌತಿಕವಾಗಿ ಸಮಯ ಕಳೆಯುವುದಾಗಲಿ. ಇದರಿಂದ ಬಂಧ ಗಟ್ಟಿಯಾಗುತ್ತದೆ. ಪತಿ ತನಗೆ ಸಮಯ ನೀಡುವುದಿಲ್ಲ ಎನಿಸಿದರೆ ಸಿಟ್ಟು ಬರುವುದು ಸಾಮಾನ್ಯ. ಅದರಿಂದ ಕೆಲಸದ ಒತ್ತಡದಲ್ಲಿ ಒಂದು ಫೋನ್ ಆದರೂ ಮಾಡಿದರಿಂದ ಅವರಿಗೂ ಸಮಾಧಾನವಿರುತ್ತದೆ. ಇಲ್ಲವಾದರೆ ಪತ್ನಿ ನಿಮ್ಮ ಮೇಲೆ ಕೋಪಗೊಳ್ಳುವುದಂತ ಪಕ್ಕ. ಅರ್ಥ ಆಯ್ತಾ ಫ್ರೆಂಡ್ಸ್, ಹೇಗೆ ನಡೆದುಕೊಳ್ಳಬೇಕು ಮದುವೆಯಾಗಿದ ಮೇಲೆ ಅಂತ? ಈ ಸ್ಟೋರಿ ನಿಮಗೆ ಅರ್ಥವಾಗಿದರೆ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.